ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಹಾಬೀಸ್ ಆಫ್ ಶುಭಾ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಲೆಮನ್ ರೈಸ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಈಸಿಯಾಗಿ ಫಟಾಫಟ್ ಅಂತ ಒಂದು 15 ನಿಮಿಷದೊಳಗಡೆ ಮಾಡ್ಕೋಬಹುದು. ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಕಡಾಯಿನ ಇಟ್ಟಿದ್ದೀನಿ. ಕಡಾಯಿಗೆ ಒಂದು 3 ರಿಂದ 4 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಂಡಿದ್ದೀನಿ. ಲೆಮನ್ ರೈಸ್ ಮಾಡುವಾಗ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕೋಬೇಕಾಗುತ್ತೆ. ನೋಡಿ, ಇವಾಗ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕೊಂಡಿದ್ದೀನಿ. ಸಾಸಿವೆ ಸ್ವಲ್ಪ ಸಿಡಿದ ಮೇಲೆ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಉದ್ದಿನ ಬೇಳೆ, ಹಾಗೆಯೇ 1 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಬೇಳೆ, ಇವಿಷ್ಟನ್ನು ಹಾಕೊಂಡು ಒಂದು 2 ಸೆಕೆಂಡು ನಾನು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಇವಾಗ ಇವೆರಡೂ ಕೂಡ ಫ್ರೈ ಆಗಿದೆ. ಇವಾಗ ಇದಕ್ಕೆ ಒಂದು 8 ರಿಂದ 10 ಹಸಿರು ಮೆಣಸಿನಕಾಯಿನ ಹಾಕೊಳ್ತಾ ಇದ್ದೀನಿ. ಸೀಳಿರುವಂಥ ಹಸಿರು ಮೆಣಸಿನಕಾಯಿ ಇದು. ಹಸಿರು ಮೆಣಸಿನಕಾಯಿನೂ ಕೂಡ ಒಂದು 2 ಸೆಕೆಂಡು ಇದನ್ನು ಫ್ರೈ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪನ್ನ ಸೇರಿಸ್ಕೋಬೇಕಾಗುತ್ತೆ. ಒಂದು 10 ರಿಂದ 12 ಎಲೆ ಆಗುವಷ್ಟು ನಾನಿಲ್ಲಿ ಕರಿಬೇವನ್ನ ಸೇರಿಸ್ಕೊಂಡಿದ್ದೀನಿ. ಇದ್ರ ಜೊತೆಗೆ 1 ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಜಜ್ಜಿ ನಾನಿಲ್ಲಿ ಸೇರಿಸ್ಕೊಳ್ತಾ ಇರೋದು. ಬೆಳ್ಳುಳ್ಳಿನ ಈ ಲೆಮನ್ ರೈಸ್ಗೆ ಹಾಕೋದ್ರಿಂದ ತುಂಬಾನೇ ಚೆನ್ನಾಗಿರುತ್ತೆ. ಈ ಬೆಳ್ಳುಳ್ಳಿನಂತೂ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ, ತುಂಬಾನೇ ಚೆನ್ನಾಗಿ ಬರುತ್ತೆ ಲೆಮನ್ ರೈಸು. ನೋಡಿ, ಇವಾಗ ಬೆಳ್ಳುಳ್ಳಿ ಕೂಡ ಸ್ವಲ್ಪ ಫ್ರೈ ಆದ್ಮೇಲೆ ಇದಕ್ಕೆ ನಾವು ಈರುಳ್ಳಿನ ಸೇರಿಸ್ಕೋಬೇಕಾಗುತ್ತೆ. ಮೀಡಿಯಂ ಗಾತ್ರದ 4 ಈರುಳ್ಳಿನ ಈ ತರ ಸಣ್ಣದಾಗಿ ಕಟ್ ಮಾಡಿ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇದಿಷ್ಟು ಕೂಡ ಹಾಕಾದ್ಮೇಲೆ ಈರುಳ್ಳಿನಲ್ಲಿರ್ತಕ್ಕಂಥ ಹಸಿ ವಾಸನೆ ಎಲ್ಲ ಹೋಗ್ಬೇಕು, ಅಲ್ಲಿವರೆಗೂ ಕೂಡ ನಾವು ಇದನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ. ಈರುಳ್ಳಿನ ಫ್ರೈ ಮಾಡುವಂತ ಈ ಟೈಮಲ್ಲಿ ಸ್ವಲ್ಪ ಉಪ್ಪು ಹಾಗೇನೆ ಅರಿಶಿನ ಪುಡಿನ ಸೇರಿಸ್ಕೊಳ್ಳೋದ್ರಿಂದ ಈರುಳ್ಳಿ ಬೇಗನೆ ಫ್ರೈ ಆಗುತ್ತೆ. ನೋಡಿ, ಇವಾಗ ನಾನು ಇದಕ್ಕೆ 1.5 ಟೀ ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ ಕೂಡ ನಾನು ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪು ಹಾಗೇನೆ ಅರಿಶಿನ ಪುಡಿನ ಸೇರಿಸಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದನ್ನ ಒಂದು 2 ರಿಂದ 3 ನಿಮಿಷಗಳವರೆಗೆ ಚೆನ್ನಾಗಿ ಈರುಳ್ಳಿ ಎಲ್ಲ ಫ್ರೈ ಆಗೋವರೆಗೆ ನಾವು ಹುರ್ಕೋಬೇಕಾಗುತ್ತೆ. ನೋಡಿ, ಇವಾಗ ಈ ಕಡೆ ಚೆನ್ನಾಗಿ ಈರುಳ್ಳಿ ಎಲ್ಲ ಫ್ರೈ ಆಗ್ತಾ ಇರಲಿ, ಅಷ್ಟರೊಳಗಡೆ ನಾವು ಕಡಲೆ ಬೀಜ ಹಾಗೇನೆ ಗೋಡಂಬಿನ ಹುರ್ಕೋಬೇಕಾಗುತ್ತೆ. ಬೇರೆದೊಂದು ಚಿಕ್ಕ ಬಾಣಲಿನಲ್ಲಿ ನಾನು ಎಣ್ಣೆನ ಹಾಕೊಳ್ತಾ ಇದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಂಡು ಅದಕ್ಕೆ ನಾನು ಮೊದಲು ಗೋಡಂಬಿನ ಹಾಕೊಂಡು ಹುರ್ಕೊಳ್ತಾ ಇದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಗೋಡಂಬಿನ ಚೆನ್ನಾಗಿ ಕಲರ್ ಎಲ್ಲ ಚೇಂಜ್ ಆಗಬೇಕು, ಅಲ್ಲಿವರೆಗೂ ನಾವು ಇದನ್ನ ಹುರ್ಕೋಬೇಕಾಗುತ್ತೆ. ನೋಡ್ತಿದ್ದೀರಲ್ಲ, ಈ ಒಂದು ಹದಕ್ಕೆ ನೀವು ಹುರ್ಕೋಬೇಕಾಗುತ್ತೆ. ನೀವು ಬೇಕಾದ್ರೆ ಒಗ್ಗರಣೆ ಕೂಡ ಹಾಕೋಬಹುದು, ಆದರೆ ಒಗ್ಗರಣೆಗೆ ಹಾಕಿದ್ರೆ ಈ ಕಡಲೆ ಬೀಜ ಹಾಗೇನೆ ಗೋಡಂಬಿ ಮೆತ್ತಗಾಗ್ಬಿಡುತ್ತೆ, ಚೆನ್ನಾಗಾಗಲ್ಲ ಲೆಮನ್ ರೈಸ್. ಹಾಗಾಗಿ ನಾನು ಇಲ್ಲಿ ಸಪ್ರೇಟ್ ಆಗಿ ಹುರಿದು ತೆಗೆದಿಟ್ಕೊಳ್ತಾ ಇದ್ದೀನಿ. ಇದನ್ನ ಕೊನೆಯಲ್ಲಿ ಹಾಕೊಳ್ತೀನಿ. ನೆಕ್ಸ್ಟ್ ನಾನು ಇಲ್ಲಿ ಒಂದು 3 ರಿಂದ 4 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಬೀಜ ಕೂಡ ಅದೇ ಎಣ್ಣೆಗೆ ಹಾಕೊಂಡು ಹುರ್ಕೊಳ್ತಾ ಇದ್ದೀನಿ. ಕಡಲೆ ಬೀಜ ಎಲ್ಲ ಚೆನ್ನಾಗಿ ಕ್ರಿಸ್ಪ್ ಆಗಬೇಕು, ಅಲ್ಲಿವರೆಗೆ ನಾವು ಹುರ್ಕೋಬೇಕಾಗುತ್ತೆ. ಒಂದು 2 ರಿಂದ 3 ಸೆಕೆಂಡ್ ವರೆಗೆ ಇದನ್ನ ಹುರ್ಕೊಂಡ್ರೆ ತುಂಬಾನೇ ಚೆನ್ನಾಗಿ ಕಡಲೆ ಬೀಜ ಕ್ರಿಸ್ಪ್ ಆಗುತ್ತೆ. ಈ ನಿಂಬೆಹಣ್ಣಿನ ಚಿತ್ರಾನ್ನದಲ್ಲಿ ಕಡಲೆ ಬೀಜ ಹಾಗೇನೆ ಗೋಡಂಬಿ ತುಂಬಾನೇ ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ನೋಡಿ, ಇವಾಗ ಈ ಕಡೆ ಒಗ್ಗರಣೆ ಕೂಡ ಚೆನ್ನಾಗಿ ರೆಡಿ ಆಗಿದೆ, ಈರುಳ್ಳಿ ಎಲ್ಲ ಚೆನ್ನಾಗಿ ಬಾಡಿದೆ. ಇವಾಗ ಇದಕ್ಕೆ ನಾನು ಒಂದು 3 ನಿಂಬೆಹಣ್ಣನ್ನ, ಮೀಡಿಯಂ ಗಾತ್ರದ 3 ನಿಂಬೆಹಣ್ಣನ್ನ ಕಟ್ ಮಾಡಿ ಅದ್ರ ರಸನ ತೆಗೆದಿಟ್ಕೊಂಡಿದ್ದೀನಿ. ಬೀಜನೆಲ್ಲ ಸಪರೇಟ್ ಮಾಡಿಕೊಂಡು ಅದನ್ನ ಇವಾಗ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ನಿಂಬೆಹಣ್ಣಿನ ರಸನ ಹಾಕುವಾಗ ಫ್ಲೇಮ್ನ ಪೂರ್ತಿಯಾಗಿ ಆಫ್ ಮಾಡಿ ನಾವು ಸೇರಿಸ್ಕೋಬೇಕಾಗುತ್ತೆ. ನೆಕ್ಸ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ. ನೋಡಿ, ಈ ಕಡೆ ಕುಕ್ಕರಲ್ಲಿ ಅನ್ನ ಕೂಡ ರೆಡಿಯಾಗಿದೆ. ನೋಡಿ ಎಷ್ಟು ಉದ್ದುದ್ರಾಗಿ ಬಂದಿದೆ ಅಂತ. ನಾನಿಲ್ಲಿ ದೊಡ್ಡ ಲೋಟದಲ್ಲಿ 2 ಲೋಟ ಆಗುವಷ್ಟು ಅಕ್ಕಿ ಹಾಕೊಂಡು ಅದಕ್ಕೆ 4 ಕಪ್ ಆಗುವಷ್ಟು ನೀರು ಹಾಕೊಂಡು ಸ್ವಲ್ಪ 1 ಟೀ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಂಡು ನಾನಿಲ್ಲಿ 2 ವಿಷಲ್ ಕೂಗಿಸ್ಕೊಂಡಿದ್ದೀನಿ ಅನ್ನನ. ಫ್ರೆಂಡ್ಸ್, ಇದು ಆಕ್ಚುಲಿ ರಾಜಮುಡಿ ಅಕ್ಕಿ. ರಾಜಮುಡಿ ಅಕ್ಕಿಲಿ ನಾನಿವತ್ತು ಲೆಮನ್ ರೈಸ್ನ ಮಾಡ್ತಾ ಇದ್ದೀನಿ. ನೀವು ಬೇಕು ಅಂತ ಹೇಳಿದ್ರೆ ಸೋನಾ ಮಸೂರಿ ಕೂಡ ಯೂಸ್ ಮಾಡ್ಬೋದು, ಅದರಲ್ಲಿ ಇನ್ನೂ ಉದ್ದುದ್ರಾಗಿ ಬರುತ್ತೆ. ನಾವು ನಾರ್ಮಲ್ ಆಗಿ ಯಾವಾಗಲೂ ಕೂಡ ರಾಜಮುಡಿ ಅಕ್ಕಿನೇ ಜಾಸ್ತಿ ಬಳಸೋದು, ಹಾಗಾಗಿ ನಾನಿಲ್ಲಿ ಅದರಲ್ಲೇನೆ ಲೆಮನ್ ರೈಸ್ನ ಮಾಡ್ತಾ ಇರೋದು. ನೋಡಿ, ಇವಾಗ ಅನ್ನನೆಲ್ಲ ಹಾಕಾದ್ಮೇಲೆ ಫ್ಲೇಮ್ನ ಸಿಮ್ಮಲ್ಲಿ ಇಟ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇವಾಗ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ಅಂತ. ಕೊನೆಯಲ್ಲಿ ಇದಕ್ಕೆ ಕಡಲೆ ಬೀಜ ಹಾಗೇನೆ ಗೋಡಂಬಿನ ಸೇರಿಸ್ಕೋಬೇಕಾಗುತ್ತೆ. ಈ ಥರ ಕೊನೆಯಲ್ಲಿ ಗೋಡಂಬಿ ಹಾಗೆಯೇ ಕಡಲೆ ಬೀಜನ ಸೇರಿಸ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಯಾವಾಗಲೂ ಕೂಡ ಅದು ಕ್ರಿಸ್ಪ್ ಆಗಿರುತ್ತೆ. ಇಲ್ಲ ಅಂತ ಹೇಳಿದ್ರೆ ನಾವು ಒಗ್ಗರಣೆಗೆ ಹಾಕೊಂಡ್ಬಿಟ್ರೆ ಅದೆಲ್ಲ ಮೆತ್ತಗಾಗಿರುತ್ತೆ, ಚೆನ್ನಾಗೇ ಬರಲ್ಲ. ನೋಡಿ, ಈ ಥರ ಕೊನೆಯಲ್ಲಿ ಹಾಕೊಂಡು ಚೆನ್ನಾಗಿ ಅನ್ನನೆಲ್ಲ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾನೇ ಚೆನ್ನಾಗಿರುವಂತಹ ಲೆಮನ್ ರೈಸ್, ಬಿಸಿ ಬಿಸಿ ಆದಂತಹ ಲೆಮನ್ ರೈಸ್ ರೆಡಿ ಆಗುತ್ತೆ.
ಅನ್ನನ ಮಿಕ್ಸ್ ಮಾಡ್ಕೊಳ್ಳುವಾಗ ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು, ಹಾಗಾಗಿ ನಾನು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ನೀವು ರುಚಿಗೆ ತಕ್ಕಷ್ಟು ನೋಡಿ ಉಪ್ಪನ್ನ ಸೇರಿಸ್ಕೋಬೇಕಾಗುತ್ತೆ. ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅಂತ ಅನಿಸಿದ್ರೆ ಈ ಒಂದು ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಇದನ್ನು ಶೇರ್ ಮಾಡಿ. ಹಾಗೆಯೇ ಚಾನಲ್ಗೆ ಹೊಸಬ್ರಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ. ಈ ಒಂದು ಸಿಂಪಲ್ ಆಗಿ ಮಾಡುವಂತಹ ಲೆಮನ್ ರೈಸ್ ನಿಮ್ಗೆ ಇಷ್ಟ ಆಗಿದ್ರೆ ನೀವು ಕೂಡ ಇದನ್ನು ಟ್ರೈ ಮಾಡಿ. ಹಾಗೆಯೇ ಹೇಗೆ ಬಂತು ಅಂತ ದಯವಿಟ್ಟು ಕಮೆಂಟ್ ಮೂಲಕ ನನಗೆ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.